ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ಯಾರೆ? ಆರಾಮದ್ಯಾರೆ? ನಾನು ಆರಾಮದ್ದಾನ. ನಮ್ಮ ಮನ್ಯಾಗ ಪುರಿ ಮಾಡಿದ್ದೆ, ಹೆಂಗೆ ಬಂದಾವ ನೋಡ್ರಿ. ಬರ್ರಿ ನಿಮಗೂ ಮಾಡೋದು ತೋರಿಸ್ತೇನೆ. ಫಸ್ಟ್ ಒಂದು ಬುಟ್ಟಿ ತೊಗೋಬೇಕು. ಅದ್ರಾಗ 2 ಕಪ್ಪಿನಷ್ಟು ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೀವು ಎಷ್ಟು ಜನ ಅದರ ಅಷ್ಟು ಹಾಕ್ಕೋರಿ. ಹಾಕ್ಕೊಂಡಾದ್ಮೇಲೆ ಅದನ್ನು ಚೆಂದಂಗೆ ಚೆನ್ನಿಸ್ಕೊಳ್ಬೇಕ್ರಿ. ಅದ್ರಾಗ ಕಸರ ಇದು ಇರ್ತೈತ್ರಿ, ಅದಕ್ಕೆ ಚೆಂದಂಗೆ ಚೆನ್ನಿಸ್ಕೋಬೇಕ್ರಿ. ಚೆನ್ನಿಸ್ಕೊಂಡಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೋಬೇಕ್ರಿ. ನಾವು ಇಬ್ಬರು ಇದ್ದೇವಂತ ನಾನು ಅಷ್ಟು ಕಮ್ಮಿ ತೊಗೊಂಡಿದ್ದೆ. 2 ಕಪ್ ಮೈದಾ ಅಷ್ಟೇ, 1 ಕಪ್ ಗೋಧಿ ಹಿಟ್ಟು ಅಷ್ಟೇ ತೊಗೊಂಡೆ ನಾನು. ನಿಮ್ಮ ಎಷ್ಟು ಜನ ಅದೇರು ನೋಡ್ಕೊಂಡು ನೀವು ಅಷ್ಟು ತೊಗೋರಿ. ಅದನ್ನು ಕೂಡ ಚೆಂದಂಗೆ ಚೆನ್ನಿಸ್ಕೋಬೇಕು. ಆಮೇಲೆ ಸ್ವಲ್ಪ ಅಡುಗೆ ಸಕ್ಕರೆ ಹಾಕ್ರಿ. ಹಾಕಿದಾದ ನಂತರ ಸ್ವಲ್ಪ ಚಾಕು ಸಕ್ಕರೆ ಹಾಕ್ರಿ. ಮಸ್ತಾಗಿ ಬರ್ತಾವ್ರಿ ಫ್ರೆಂಡ್ಸ್. ಕಲರ್ ಮಾತ್ರ ಸೂಪರಾಗಿರ್ತೈತಿ. ಅದಕ್ಕೆ ನಾನಿಲ್ಲಿ ಚಾಕು ಸಕ್ಕರೆ ಹಾಕಾಕತ್ತೇನೆ. ಆಮೇಲೆ ಸ್ವಲ್ಪ ರವೆ ಹಾಕ್ರಿ ಫ್ರೆಂಡ್ಸ್. ನನ್ನ ಕಡೆ ಹುರಿದಿದ್ದಿತ್ತಂತ ನಾನು ಹುರಿದಿದ್ದು ಸಣ್ಣ ರವೆ ಹಾಕಿದ್ದಾನೆ. ನೀವು ಯಾವ್ದು ಹಾಕ್ಕೋತೀರಲ್ಲ ನಡೀತಿದ್ದು. ಆಮೇಲೆ 2 ಚಮಚ ಮೊಸರು ಹಾಕ್ರಿ. ನಾನು 1 ಚಮಚ ಜಾಸ್ತಿ ಹಾಕ್ಯಾನ. ನೀವು ಎಷ್ಟು ಹಾಕ್ಕೋತೀರಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಪೂರಿ ಚೆಂದಂಗೆ ಬರ್ತಾವೆ. ಆಮೇಲೆ ಸ್ವಲ್ಪ ಗಾಂಧಿನಿ ಹಾಕ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆಂದಂಗೆ ಕಲಿಸ್ಕೊರಿ. ಅದನ್ನು ಕಲಿಸ್ಕೊಂಡಾದ ನಂತರ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆಂದ ಎಲ್ಲ ಆಗಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಪೂರ್ತಿ ಭಾಳ ಚೆಂದ ಕಲಿಸ್ಕೊರಿ. ಆಮೇಲೆ ಪೂರಿ ಚೆಂದಂಗೆ ಬರ್ತಾವ್ರಿ ಉಬ್ಬಿ. ಫಸ್ಟ್ ಚಾಕು ಸಕ್ಕರೆ ಅದು ಎಲ್ಲ ಹಾಕ್ಬೇಕ್ರಿ, ಅಂದ್ರೆ ಕಲರ್ ಬರ್ತಾವ್ರಿ. ಆಮೇಲೆ ರವೆ ಹಾಕ್ಬೇಕ್ರಿ, ಅಂದ್ರೆ ಚಲೋ ಬರ್ತಾವ್ರಿ ಪೂರಿ. ನೋಡಿರಿ ನಾನು ಹೆಂಗೆ ಕಲ್ಸಾಕತ್ತಾನ, ನೀವು ಹಂಗೆ ಕಲಿಸ್ಬೇಕ್ರಿ. ಹಂಗೆ ಕಲಿಸ್ರಿ. ನೋಡಿರಿ ನಾ ಎಷ್ಟು ಅದೇನಂದ್ರೆ ಪೂರಿ ಹಿಟ್ಟಿನ ಟೈಪ್ ಅದೇನು ರೀ. ನೋಡಿರಿ ಹೆಂಗೆ ಬಂದೈತೆ ಅಂತ. ಆಮೇಲೆ ಸ್ವಲ್ಪ ಮೇಲೆ ಗಾಣದೆಣ್ಣೆ ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಬಿಡ್ಬೇಕ್ರಿ. ಒಂದು ಪ್ಲೇಟ್ ಮುಚ್ಚಿ. ನೋಡಿರಿ ನಾನು ಹೆಂಗೆ ಅದೇನಂತ. ನೋಡಿರಿ ಹಂಗೆ ಮುಚ್ಚಿ ಇಟ್ಬಿಡ್ಬೇಕ್ರಿ. ಆಮೇಲೆ ನಾನು ಚೋಲೆ ಪಲ್ಯ ಮಾಡೋಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ ರೀ. ಅದ್ರಾಗ ನಾನು 1.5 ಕಪ್ಪಿನಷ್ಟು ಚೋಲೆ ಹಾಕಿದೆ ರೀ. ಚೋಲೆ ಹಾಕಿ ಮುಚ್ಚಿಟ್ಟೆ. ಅವನ್ನೊಂದು 2-3 ತಾಸು ನೆನಿಬೇಕು ರೀ. ಆಮೇಲೆ ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿದ್ದೆ ರೀ ಕುದಿಯಾಕಂತ. ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿದೆ. ಅದು ಒಂದು 5-6 ಸಿಟಿ ಆಗೋ ತನಕ ಕುದಿಸ್ಬೇಕು ಚೆಂದಂಗೆ. ಕುಕ್ಕರ್ ಬಾಯಿ ಕ್ಲೋಸ್ ಮಾಡೇ ಇಟ್ಬಿಡ್ಬೇಕು. ನೋಡಿರಿ ನಾನು ಈ ಕುಕ್ಕರ್ ಬಾಯಿ ಹಾಕಿಟ್ಟೇನು, ಸ್ಟವ್ ಮಾಡಿ ಬಿಡ್ಬೇಕ್ರಿ. ನೋಡಿರಿ ನಂದು ಸಿಟಿ ಆಗಾಕತ್ತೈತಿ. ಕುಕ್ಕರ್ ಸಿಟಿ ಆಗಾಕತ್ತೈತ್ರಿ. ನೋಡಿರಿ ಫ್ರೆಂಡ್ಸ್, ನೋಡಿರಿ ಎಷ್ಟು ಚಂದ ಕುದ್ದು ಬಂದಾವಂತ. ನೋಡಿರಿ ಹಾಗೆಲ್ಲ ಹೊಡಿಬೇಕ್ರಿ, ಅಂದ್ರೆ ಪಲ್ಯ ಚಲೋ ಆಗ್ತೈತ್ರಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಕಡಾವಂಗೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಬೇಕ್ರಿ. ನಾನು ತೋರಿಸಿಲ್ಲ, ಆದರೆ ಹಾಕಿದ್ದಾನು. ಹಾಕ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರಲಿಲ್ಲ, ಆಮೇಲೆ ಕಟ್ ಮಾಡಿಕೊಂಡೆ. ಹಾಕ್ಕೊಂಡೆ ನೋಡಿರಿ. ಅದನ್ನು ಚೆಂದಂಗೆ ಎಲ್ಲ ಕಡ್ಡಾಡಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಇದಾಗೋ ತನಕ ಕಡ್ಡಾಡಿಸ್ಕೋಬೇಕ್ರಿ. ಆಮೇಲೆ ನಾನೆಲ್ಲ ಟೊಮೆಟೊ, ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ರುಬ್ಕೊಂಡಿದ್ದೆ. ನಾನು ರುಬ್ಬಿದ ನಿಮ್ಗೆ ತೋರಿಸಿಲ್ಲ. ನೋಡಿರಿ ನಾನು ಹಂಗೆ ಹಾಕಿ ಅದನ್ನೆಲ್ಲ ಚೆಂದಂಗೆ ತಿರುಬೇಕ್ರಿ. ಚೆಂದಂಗೆ ಅದೇ ಸ್ವಲ್ಪ ಎಣ್ಣೆ ಬಿಡೋ ತನಕ ಅದನ್ನ ಕಡ್ಡಾಡಿಸ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಬಿಡೋ ತನಕ ಅದನ್ನೆಲ್ಲ ಚೆಂದಂಗೆ ಕಡ್ಡಾಡಿಸ್ಕೋಬೇಕ್ರಿ. ನೋಡಿರಿ ನಾನು ಹೆಂಗೆ ಮಾಡಕತ್ತಾನಂತ. ನೋಡಿರಿ ನಾನು ಹೆಂಗೆ ಕಡ್ಡಾಡ್ಸತ್ತಾನ, ಹಂಗೆ ನೀವು ಕಡ್ಡಾಡಿಸ್ಕೋರಿ ಚೆಂದಂಗೆ. ನೋಡಿರಿ ಫ್ರೆಂಡ್ಸ್, ನೋಡಿರಿ ನಂದು ಹೆಂಗೆ ಕುದಿಯಾಕತ್ತೈತಿ ಅಂತ. ಎಣ್ಣೆ ಎಷ್ಟು ಚಂದ ಬಿಡಾತೈತ್ರಿ ಅದು. ನೋಡಿರಿ ನಾನು ಎಷ್ಟು ಚಂದ ಕಡ್ಡಾಡಿಸ್ಕೊಂಡೇನ, ನೀವು ಹಂಗೆ ಕಡ್ಡಾಡಿಸ್ಕೋರಿ. ನೋಡಿರಿ ಎಷ್ಟು ಚಂದ ಎಣ್ಣೆ ಬಿಡಾತೈತೆ ಅಂತ. ನೋಡಿರಿ ಹಾಗೆಲ್ಲ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕ್ರಿ.
ಆಮೇಲೆ ಸ್ವಲ್ಪ ಖಾರ ರೀ, ಮಸಾಲೆ ಕುಟ್ಸಿದ ಖಾರ ನಡಿತೈತ್ರಿ, ಅದು ಹಾಕೋರಿ. ನೋಡಿರಿ ಅದು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಚೆಂದಂಗೆ. ಆಮೇಲೆ ಅಡುಗೆಗೆ ಹಾಕೋ ಸಕ್ರೆ ಹಾಕ್ರಿ, ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದೆಲ್ಲ ಚೆನ್ನಾಗಿ ಮತ್ತು ಕುದಿಯೋಕೆ ಒಂದು ಸ್ವಲ್ಪ ಬಿಟ್ರೆ ಹಂಗೆ ನೋಡಿರಿ ನಾನು ಹೆಂಗೆ ಹಾಕ್ಕೊಂಡೆ ಅಂತ. ಆಮೇಲೆ ನಾವು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ತೊಳೆದು ಅದರ ನೀರು ಹಾಕ್ಕೊಂಬಿಡ್ರಿ. ನೀರು ಹಾಕ್ಕೊಡಿ. ಅದೆಷ್ಟು ನೋಡಿರಿ ಅದು ಹೆಂಗೆ ಆಗಾಕತ್ತೈತಿ, ಕಲರ್ ಹೆಂಗೆ ಚೇಂಜ್ ಆಗಾಕತ್ತೈತಿ ಅಂತ. ಆಮೇಲೆ ಅದೆಷ್ಟು ನೀವು ಚೋಲೆ ಹಾಕಿರ್ತಾರಲ್ಲ ಅಷ್ಟು ನೀರು ಹಾಕ್ಕೊರಿ. ಅಂದ್ರೆ ಚೋಲೆ ಹಾಕಿದ್ಮೇಲೆ ನೀರೆಲ್ಲ ಅಟ್ಟಿಸ್ತೈತ್ರಿ. ನೋಡಿರಿ ನಾನು ಜಾಸ್ತಿನೇ ನೀರು ಹಾಕ್ಕೊಂಡಾನ. ನೋಡಿರಿ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಚೆಂದಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿರಿ. ಎಲ್ಲ ಚೆಂದಂಗೆ ತಿರುವಾಡ್ರಿ. ತಿರುವಾಡಂಥದ್ದು ಕುದಿಯಾಕ್ಬಿಟ್ರಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರಿ ಕುದಿಯಾಕ. ನೋಡಿರಿ ಅದು ಕುದಿಯಾಕತ್ತೈತೆ. ಮತ್ತೊಂದು ಸರಿ ಕಡ್ಡಾಡಿಸ್ಕೋರೆಲ್ಲ. ನೋಡಿರಿ ಅದೆಷ್ಟು ಗಟ್ಟಿಯಾಗಿತ್ತು ರೀ. ನೋಡಿರಿ ಎಷ್ಟು ಗಟ್ಟಿ ಬಂದೈತೆ ಅಂತ. ನೋಡ್ರಿ ನೀವು ನೋಡತ್ತೀರಲ್ಲ ಫ್ರೆಂಡ್ಸ್, ಎಷ್ಟು ಗಟ್ಟಿಯಾಗಿತ್ತದ. ನೋಡ್ರಿ ಹಂಗೆ ಕುದಿಬೇಕಾರೆ ಚೆಂದಂಗೆ. ಆಮೇಲೆ ಕುದಿಸಿಟ್ಕೊಂಡಿರೋಂಥ ಚೋಲೆ ಹಾಕ್ರಿ. ನಿಮ್ಮ ಕಡೆ ಸ್ಮ್ಯಾಶರ್ ಇದ್ರೆ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ರಿ. ನನ್ನ ಕಡೆ ಇರಲಿಲ್ಲ, ನಾನು ಅದಕ್ಕೆ ಹಂಗೆ ಚಮಚೆಲ್ಲೇ ಸ್ಮ್ಯಾಶ್ ಮಾಡೀನಿ ರೀ. ನಿಮ್ಮ ಕಡೆ ಸ್ಮ್ಯಾಶರ್ ಇತ್ತಂದ್ರೆ ಅದನ್ನೆಲ್ಲ ಫೈಲನ ಸ್ಮ್ಯಾಶ್ ಮಾಡಿ ಆಮೇಲೆ ಹಾಕಿದ್ರೆ ನಡಿತೈತೆ ರೀ. ಈಗ ನನ್ನ ಕಡೆ ಸ್ಮ್ಯಾಶರ್ ಇಲ್ಲಂತ ನಾನು ಹಂಗೆ ಅದ್ರಾಗ ಹಾಕಿದ್ಮೇಲೆ ಸ್ಮ್ಯಾಶ್ ಮಾಡೀನಿ ರೀ. ಅದನ್ನು ಚೆಂದಂಗೆಲ್ಲ ಸ್ಮ್ಯಾಶ್ ಮಾಡ್ಕೊರಿ, ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಅದು ಒಡಿತಂದ್ರೆ ನೋಡಿರಿ ನಾನು ಒಡೆದನ್ನು ನೋಡಿರಿ ಎಷ್ಟು ಚಲೋ ಬಂದಾವ. ನೋಡಿರಿ ಅದೆಷ್ಟು ಗಟ್ಟಿ ಆತಂತ. ಮತ್ತೊಂದು ಸ್ವಲ್ಪ ಮುಚ್ಚಿ ಬಿಡ್ರಿ, ಮತ್ತು ಕುದಿಯಾಕೆ ಬಂತು ನೋಡಿರಿ ಫ್ರೆಂಡ್ಸ್ ಅದು. ಆಮೇಲೆ ನೋಡಿರಿ ಎಷ್ಟು ಚಂದ ಬಂದೈತೆ ಅಂತ. ನೋಡಿರಿ ಫ್ರೆಂಡ್ಸ್ ಎಷ್ಟು ಚಲೋ ಬಂದೈತೆ. ನಿಮಗೂ ಹೆಂಗಾಗೈತೆ ಅಂತ ಕಮೆಂಟ್ ಕೂಡ ಮಾಡಿರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ ಫ್ರೆಂಡ್ಸ್ ಹೆಂಗೆ ಬಂದೈತಿ. ನೋಡಿರಿ ಎಷ್ಟು ಚಲೋ ಬಂದೈತಿ. ಈ ಕಡೆ ಪೂರಿ ಹಿಟ್ಟು ಕೂಡ ನೆನೆದೈತ್ರಿ. ನೋಡಿರಿ ಎಷ್ಟು ಚಂದ ನೆನೆದೈತೆ ಅಂತ. ನೋಡಿರಿ ನಾನು ಇವಾಗ ಸ್ಟೋವ್ ಮೇಲೆ ಕಡಾಂಗೆ ಇಟ್ಟೇನಿ ರೀ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ. ಆಮೇಲೆ ಪೂರಿ ಉಳ್ಳಿ ಮಾಡಿ ಇಟ್ಕೊರಿ. ಉಳ್ಳಿ ಮಾಡಿ ಇಟ್ಕೊಂಡು ನೋಡಿರಿ ಎಣ್ಣೆ ಕಾಯಕ್ಕೆ ಇಟ್ಟೇನಲ್ಲ, ಪೂರಿ ಉಳ್ಳಿ ಮಾಡ್ಕೊಂಡಿರಲ್ಲ, ನಾನು ಎಣ್ಣೆ ಅದ್ರಾಗಿಂದ ತೊಗೊಂಡು ಲಟ್ಟಿಸ್ತೇನೆ ರೀ. ನೀವು ಹೆಂಗೆ ತೊಗೋತೀರಿ ನಿಮಗೆ ಬಿಟ್ಟಿದ್ರಿ. ನಾನು ಅದ್ರಾಗಿಂದ ತೊಗೊಂಡು ಹಂಗೆ ಲಟ್ಟಿಸ್ತೇನೆ ರೀ ಫ್ರೆಂಡ್ಸ್. ನಾನು ಲಟ್ಟಿಸಿ ಆಮೇಲೆ ಅದ್ರಾಗಿಂದ ತೊಗೋತೇವ್ರಿ ನಾವು ಲಟ್ಸಕ್ಕೆ. ಮತ್ತೊಂದೆಲ್ಲಿ ವೇಸ್ಟ್ ಮಾಡೋದಂತ ಬೆಳಗೋರು ನಾವಲ್ರಿ, ಅದಕ್ಕಾಗೆ ನೋಡಿರಿ ನಾನು ಇಲ್ಲಿ ಲಟ್ಸತ್ತೇನೆ ರೀ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಲಟ್ಟಿಸ್ಕೊರಿ. ನೋಡಿರಿ ಎಷ್ಟು ಚಂದ ಬಂದೈತೆ ಅಂತ. ಹಿಟ್ಟು ಕೂಡ ಅಷ್ಟು ಚಂದ ನೆನೆದೈತ್ರಿ ಫ್ರೆಂಡ್ಸ್. ನಾನು ಹೇಳಿದೆ ಅದ್ರಾಗ ನೀವು ನಾದ್ರಿ ಎಲ್ಲ ಚಂದ ಬರ್ತೈತ್ರಿ. ನೋಡಿರಿ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗೈತ್ರಿ. ನೋಡಿರಿ ಫ್ರೆಂಡ್ಸ್, ಇದನ್ನು ನಾವು ಪೈಲ ಉತ್ತರ ಕರ್ನಾಟಕದವ್ರ ಕಳ್ಳ ಅಂತ ಹಾಕ್ತೇವ್ರಿ. ಅದಕ್ಕೆ ಪೈಲ ಅದನ್ನು ಮಾಡಿ ಒಲಿಗೆ ಇಡ್ತೇವ್ರಿ. ನೋಡಿರಿ ಅದು ಎಷ್ಟು ಚಂದ ಕರಿಯಾಕತ್ತೈತೆ ಅಂತ. ಎಣ್ಣೆ ಕೂಡ ಚೆಂದಂಗೆ ಕಾದೈತ್ರಿ. ನೋಡಿರಿ ಫ್ರೆಂಡ್ಸ್ ಎಣ್ಣೆ ಕೂಡ ಎಷ್ಟು ಚಂದ ಕಾದೈತೆ ಅಂತ. ನೀವು ಚಂದ ಎಣ್ಣೆ ಕಾಯಿಸಿ ಹಾಕ್ರಿ ಅದನ್ನು. ನೋಡಿರಿ ಅದನ್ನು ತೆಗೆದ ಒಲೆ ಮೇಲೆ ಇಟ್ಬಿಡ್ಬೇಕ್ರಿ. ಆಮೇಲೆ ನಾವು ಲಟ್ಟಿಸ್ಕೊಂಡಿದ್ದು ಪೂರಿ ಎಣ್ಣೆಗೆ ಹಾಕಿರಿ. ಎಣ್ಣೆಗೆ ಹಾಕ್ಕೊಂಡು ಅದು ಕೂಡ ಚೆಂದಂಗೆ ಬೇಯಿಸ್ಕೊರಿ. ನೋಡಿರಿ ಫ್ರೆಂಡ್ಸ್ ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ. ನಾನು ಮತ್ತೊಂದು ಹಾಕ್ತೇನೆ ನೋಡಿರಿ, ಅದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೋಡಿರಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತಲ್ಲ.
ನಾ ಹೇಳಿದ ಅದ್ರಾಗ ನೀವು ನಾದ್ರಿ. ಹಿಟ್ಟು ನಾದಿದಂದ್ರೆ ಅದು ಚಂದ ಹಿಟ್ಟು ನಾದಿದ್ರೆ ಎಷ್ಟು ಚಂದ ಬರ್ತಾವ್ರಿ. ನೋಡಿರಿ ನಾನು ಎಷ್ಟು ಚಂದ ನಾದಿ 2-3 ತಾಸು ಹಿಟ್ಟ ನೆನೆಯಾಕಿಟ್ಟಿದ್ದೆ ರೀ. ನೀವು ಕೂಡ ಹಂಗೆ 2-3 ತಾಸು ಹಿಟ್ಟ ನೆನೆಯಾಕಿಡ್ರಿ. ಅಂದ್ರೆ ಇಷ್ಟು ಚಂದ ಪೂರಿ ಉಬ್ಬಿ ಬರ್ತಾವ್ರಿ. ನೋಡಿರಿ ಫ್ರೆಂಡ್ಸ್, ನೋಡಿರಿ ಎಷ್ಟು ಚಂದ ಬರತ್ತಾವ್ರಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ಬರಾಕತ್ತಾವಂತ ನೀವು ನೋಡಿರಿ. ಚಂದ ಹಿಟ್ಟು ನಾದ್ಕೊಂಡು 2-3 ತಾಸು ಚಂದ ನೆನೆಯಾಕಿಟ್ರಿ ಅಂದರೆ ಪೂರಿ ಚಂದಂಗೆ ಬರ್ತಾವ್ರಿ. ನೋಡಕತ್ತೀರಲ್ಲ ನಾನು ಮಾಡೋದು. ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಾವಂತ. ನೀವು ಕೂಡ ಮಾಡಿ ನೋಡಿರಿ ನಿಮ್ಮ ಮನ್ಯಾಗ. ಎಷ್ಟು ಮಸ್ತಾಗ್ಯಾವ ನೋಡಿರಿ. ನನಗೆ ಮಾತ್ರ ಇಷ್ಟ ಆಯ್ತು. ನಿಮಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಹೆಂಗೆ ಬಂದಾವಂತ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಪಲ್ಯ ಕೂಡ ಅಷ್ಟೇ ಚೆನ್ನಾಗಿ ಬಂದೈತಿ. ಎಲ್ರಿಗೂ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.